ಇಂದು ದರ್ಶನ್ ನಟನೆಯ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. ಕರಿಯಾ ಸಿನಿಮಾ ರಿಲೀಸ್ನಲ್ಲಿ ಅಭಿಮಾನಿಗಳು ಸಂಭ್ರಮವನ್ನ ಹೊರಹಾಕಿದ್ದಾರೆ. ಜೈಲಿನಲ್ಲಿ ಸಿಗರೆಟ್ ಸೇದುವಂತಹ ಫೋಟೋ ಏನು ವೈರಲ್ ಆಗಿತ್ತು, ಅದನ್ನೇ ದರ್ಶನ್ ಅಭಿಮಾನಿಗಳು ಫ್ಲೆಕ್ಸ್ ಬ್ಯಾನರ್ನ ಮಾಡಿಸಿ ಅಭಿಮಾನವನ್ನ ಮೆರೆದಿದ್ದಾರೆ. ಥಿಯೇಟರ್ ಮುಂಭಾಗದಲ್ಲಿ ಅದೇ ಬ್ಯಾನರ್ನ ಅಳವಡಿಕೆ ಮಾಡಿ ಅದಕ್ಕೆ ಕ್ಷೀರಾಭಿಷೇಕವನ್ನ ಕೂಡ ಮಾಡಿದ್ದಾರೆ. ಗಲಾಟೆ ಮಾಡದಂತೆ ದರ್ಶನ್ ಫ್ಯಾನ್ಗೆ ಪೊಲೀಸರು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಏನು ಕಳೆದ ಭಾನುವಾರ ದರ್ಶನ್ರ ಫೋಟೋ ವೈರಲ್ ಆಯಿತು, ಅದೇ ಬ್ಯಾನರ್ನ ಇವತ್ತು ಅಳವಡಿಕೆ ಮಾಡಿ ಅದಕ್ಕೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ ಅಭಿಮಾನಿಗಳು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಅಭಿಮಾನಿಗಳು ದರ್ಶನ್ ಫೋಟೋ ಏನು ಜೈಲಿನಲ್ಲಿ ವೈರಲ್ ಆಗಿತ್ತು, ಅದೇ ಫೋಟೋನ ಇವತ್ತು ಅಳವಡಿಕೆ ಮಾಡಿ ಕ್ಷೀರಾಭಿಷೇಕ ಮಾಡಿ ತಮ್ಮ ಅಭಿಮಾನವನ್ನ ಮೆರೆದಿರುವಂಥದ್ದು. ಎಲ್ಲೋ ಒಂದ್ ಕಡೆ ಕೊಲೆಯ ಆರೋಪಿಯಾಗಿರುವಂಥ ದರ್ಶನ್ಗೆ ಇದು ಅಂಧಾಭಿಮಾನ ಅಂತ ಅನ್ಸಲ್ವಾ ಲೋಕೇಶ್? ಖಂಡಿತ ಮಧುಸೂದನ್, ಅಂದ್ರೆ ಅತಿರೇಕದ ವರ್ತನೆ ಅಂತಾನೆ ಹೇಳ್ಬೋದು ದರ್ಶನ್ ಅವರ ಅಭಿಮಾನಿಗಳ ಕಡೆಯಿಂದ. ಯಾಕಂದ್ರೆ ಹಿಂದೆ ಶಾಸ್ತ್ರೀಯ ಸಿನಿಮಾ ರಿಲೀಸ್ ಆದಾಗ ಸಂದರ್ಭದಲ್ಲೂ ಕೂಡ ಥಿಯೇಟರ್ ನಲ್ಲಿ ಪೋಸ್ಟರ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಗಲಾಟೆಯನ್ನ ಮಾಡಿದ್ರು. ಸೊ ಇವತ್ತು ಕೂಡ ಇನ್ನು ಕರಿಯಾ ಸಿನಿಮಾದ ರಿಲೀಸ್ ಸಂದರ್ಭದಲ್ಲಿ ಪೊಲೀಸರ ರಕ್ಷಣೆಯಲ್ಲಿ ಸಿನಿಮಾನ ಒಂದು ಪ್ರದರ್ಶನಕ್ಕೆ ಮುಂದೆ ಮಾಡ್ತಾರೆ. ಸೊ ಅಲ್ಲದೆ ಅಲ್ಲಿ ಸೇರಿದಂತ ಅಭಿಮಾನಿಗಳು ಕೂಡ ಪೊಲೀಸರು ವಾರ್ನಿಂಗ್ ಅನ್ನ ನೀಡಿರ್ತಾರೆ. ರಿಲೀಸ್ಗೂ ಮೊದಲೇ ಯಾವುದೇ ರೀತಿ ಗಲಾಟೆ ಆಗ್ಲಿ ಮತ್ತೆ ಯಾವುದೇ ದ್ವೇಷದ ಪ್ರಚಾರ ಆಗ್ಲಿ ಅಥವಾ ದ್ವೇಷದ ಘೋಷಣೆ ಕೂಗಬಾರ್ದು ಅಂತ ಅದೇ ರೀತಿ ಒಂದು ಪೋಸ್ಟರ್ನ ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಥಿಯೇಟರ್ ಮುಂದ್ಗಡೆ ಹಾಕಿದ್ದು ಹೈಲೈಟ್ ಆಗಿದ್ದು. ಯಾಕಂದ್ರೆ ಏನು ವೈರಲ್ ಆಗಿರೋಂಥ ಫೋಟೋ ಏನಿತ್ತು, ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಅವರು ಒಂದು ಕೈನಲ್ಲಿ ಸಿಗರೇಟ್ ಮತ್ತೆ ಒಂದು ಕಾಫಿ ಮಗ್ಗನ್ನ ಇಟ್ಕೊಂಡಿದ್ದು, ಅದೇ ಒಂದು ಫೋಟೋವನ್ನ ಪೇಂಟ್ ಮಾಡುವ ಮೂಲಕ ಅದರಲ್ಲಿ ಸಾಕಷ್ಟು ಕೋಟ್ಗಳನ್ನ ಬರೆದು ಕೈದಿ ನಂಬರ್ 6106 ಏನಿದೆ ಮತ್ತೆ 511 ಇದೆ, ಆ ಒಂದು ಪೋಸ್ಟರ್ನು ಕೂಡ ಎಲ್ಲರಿಗೂ ಕಾಣಿಸುವಂತೆ ಆಕಾರ ಹಾಕಲಾಗಿತ್ತು. ಸೊ ಇದಕ್ಕೂ ಕೂಡ ಪೊಲೀಸರು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ನಂತರದಲ್ಲಿ ಥಿಯೇಟರ್ ಅನುಮತಿ ಪಡೆದು ಓನರ್ ಅನುಮತಿ ಪಡೆದು ಆ ಪೋಸ್ಟರ್ನ ತೆಗೆದುಹಾಕಲಾಗತ್ತೆ. ಮಧುಸೂದನ್, ಧನ್ಯವಾದ ಲೋಕೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.